ಈ ಭಗವದ್ಗೀತೆ ಓದುವವರು ಅಧ್ಯಯನ ಮಾಡುವವರು ಮನುವಾದಿಗಳು ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಈ ಹೇಳಿಕೆ ನಿಜಕ್ಕೂ ಖಂಡನೀಯ ಎಂದು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಆರೋಪಿಸಿದ್ದಾರೆ. ಸಿದ್ದರಾಮಯ್ಯ ಈ ರೀತಿಯ ಹೇಳಿಕೆ ನೀಡೋದ್ರ ಮೂಲಕ ತಮ್ಮ ಘನತೆ ಗಾಂಭೀರ್ಯ ಕಳೆದುಕೊಳ್ಳುತ್ತಿದ್ದಾರೆ. ಸಿದ್ದರಾಮಯ್ಯ ತಾಕತ್ ಇದ್ರೆ ಕುರಾನ್ ಬಗ್ಗೆ ಮಾತನಾಡಲಿ ಎಂದು ಸವಾಲ್ ಹಾಕಿದ್ದಾರೆ. ಇನ್ನು ಬಾಬರಿ ಮಸೀದಿ ಕಟ್ಟಲು ಕೆಲ ಮುಸಲ್ಮಾನರು ಮುಂದಾಗಿದ್ದಾರೆ. ಭಾರತಕ್ಕೂ ಬಾಬರ್ಗೂ ಏನು ಸಂಬಂಧ ಎಂದು ಪ್ರಶ್ನೆ ಮಾಡಿದ್ದಾರೆ. ಒಂದ್ ವೇಳೆ ಬಾಬರ್ ಹೆಸರಲ್ಲಿ ಮಸೀದಿ ನಿರ್ಮಾಣ ಮಾಡಿದ್ರೆ ಅದನ್ನ ಒಡೆದು ಹಾಕುತ್ತೇವೆ ಎಂದು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಕೆಎಸ್ ಈಶ್ವರಪ್ಪ ಮಾತನಾಡಿದ್ದಾರೆ. ಬಾಬರಿ ಮಸೀದಿ ನಾವು ಕಟ್ತೀವಿ ಅನ್ನೋಂಥ ತೀರ್ಮಾನವನ್ನು ಕೆಲವು ಮುಸಲ್ಮಾನರು ಮಾಡ್ತಾ ಇರೋದು ಪತ್ರಿಕೆಗಳನ್ನ ನೋಡ್ತಾ ಇದ್ದೀವಿ. ಅದರದ್ದು ಗುದ್ಲಿ ಪೂಜೆಯನ್ನು ಕೂಡ ಮಾಡಿದ್ದೆಲ್ಲ ನಾವು ಪತ್ರಿಕೆ ಟಿ ವಿಗಳಲ್ಲಿ ನೋಡಿದ್ವಿ. ನಾನು ಇಷ್ಟು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೇನೆ, ಈ ಬಾಬರ್ಗೂ ಈ ದೇಶಕ್ಕೂ ಏನು ಸಂಬಂಧ? ಮುಸಲ್ಮಾನರಲ್ಲಿ ಒಳ್ಳೊಳ್ಳೆ ಜನ ಇಲ್ವಾ? ಈ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಂಥ ವ್ಯಕ್ತಿಗಳು ಇಲ್ವಾ? ಮುಸಲ್ಮಾನರಲ್ಲಿ ಇದ್ದಾರೆ, ಅಂಥವ್ರ ಹೆಸರಿಡಿ. ನೀವೇನಾದ್ರು ಬಾಬರ್ ಹೆಸರಿನಲ್ಲೇನಾದರೂ ಕೂಡ ಒಂದು ಮಸೀದಿ ಮತ್ತೆ ಕಟ್ಟಿ ಅದಕ್ಕೆ ಬಾಬರಿ ಮಸೀದಿ ಅಂತ ಹೆಸರಿಟ್ಟರೆ ಯಾವ ಕಾರಣಕ್ಕೂ ಉಳಿಯಲ್ಲ. ಯಾವ ರೀತಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಧ್ವಂಸ ಆಯಿತೋ ಅದೇ ರೀತಿ ಹಿಂದೂ ಸಮಾಜ ಆ ಬಾಬರಿ ಮಸೀದಿ ಕೂಡ ಧ್ವಂಸ ಮಾಡ್ತೇವೆ, ಹಿಂದೂ ಸಮಾಜ ಮಾಡುತ್ತೆ. ಇದನ್ನು ಈಗಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಹಿಂದೆ ಯಾವುದೋ ಕಾಲದಲ್ಲಿ ಆ ಮುಸಲ್ಮಾನರ ಗೂಂಡಾಗಿರಿಯಿಂದ ಹಿಂದೂ ಸಮಾಜ ಸೌಮ್ಯವಾಗಿದ್ದಂಥ ಸಂದರ್ಭದಲ್ಲಿ ದುರುಪಯೋಗ ಮಾಡಿಕೊಂಡು ಅಯೋಧ್ಯೆಯಲ್ಲಿದ್ದಂಥ ಆ ರಾಮ ಮಂದಿರವನ್ನು ಕೆಡವಿ ಅಲ್ಲಿ ಬಾಬರಿ ಮಸೀದಿ ಅಂತ ಅನ್ನೋಂಥ ಹೆಸರು ಕಟ್ಟಿದ್ರು. ಬಾಬರ್ಗೂ ಈ ದೇಶಕ್ಕೂ ಏನು ಸಂಬಂಧ ಇಲ್ಲ. ನಾನು ಈಗಲೂ ಹೇಳ್ತೇನೆ, ಈ ದೇಶದಲ್ಲಿ ಹಿಂದೂಗಳು ಮುಸಲ್ಮಾನರು ಆನಂದವಾಗಿರಬೇಕು ಅನ್ನೋದಾದರೆ ಯಾವುದಾದ್ರೂ ಮುಸಲ್ಮಾನ್ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದವರು ಪ್ರಮುಖರಿದ್ದರೆ ಅವ್ರ ಹೆಸರಿಡಿ. ಬಾಬರಿ ಮಸೀದಿ ಅಂತ ಇಟ್ಟರೆ ಖಂಡಿತ ಹಿಂದೂ ಸಮಾಜ ಸುಮ್ಮನಿರಲ್ಲ, ಅದನ್ನು ಧ್ವಂಸ ಮಾಡುತ್ತೆ ಅನ್ನೋಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ನಾನು ಕೊಡೋದಕ್ಕೆ ಇಷ್ಟಪಡ್ತೇನೆ. ಪ್ರಪಂಚದ ಕೋಟಿ ಕೋಟಿ ಜನರ ಜ್ಞಾನವನ್ನು, ಅವರ ಜೀವನವನ್ನು ಸುಧಾರಣೆ ಮಾಡೋದಕ್ಕೆ ಭಗವದ್ಗೀತೆ ತುಂಬ ಮಹತ್ವವಾದ ಪಾತ್ರವನ್ನು ವಹಿಸಿದೆ. ಮಹಾತ್ಮ ಗಾಂಧೀಜಿಯವರು ಭಗವದ್ಗೀತೆ ಬಗ್ಗೆ ಏನು ಹೇಳಿದ್ರು ಅನ್ನೋದು ಮೊದಲನೇ ಒಂದು ಪ್ಯಾರದಲ್ಲಿ ನಾನು ತಿಳಿಸಿದ್ದೇನೆ. ಭಗವದ್ಗೀತೆ ನನ್ನ ಹೃದಯವನ್ನು ಮುಟ್ಟಿದೆ. ಗೀತೆಯ ಶ್ಲೋಕಗಳು ನನ್ನ ಕಿವಿಯಲ್ಲಿ ಸದಾ ಧ್ವನಿಸುತ್ತಿರುತ್ತವೆ. ಭಗವದ್ಗೀತೆ ಒಂದು ಅಮೂಲ್ಯ ಗ್ರಂಥ. ಸತ್ಯದ ಶೋಧ, ಜ್ಞಾನದ ಸಂಪಾದನೆಗೆ ಭಗವದ್ಗೀತೆ ಒಂದು ಸರ್ವೋತ್ಕೃಷ್ಟವಾದ ಮಹಾನ್ ಭಂಡಾರ. ನನ್ನಲ್ಲಿ ನಿರಾಶೆ ಭಾವನೆಗಳು ಮೂಡಿದಾಗಲೆಲ್ಲ ಈ ಗ್ರಂಥ ನನ್ನ ಅಮೂಲ್ಯವಾದ ಸಹಾಯವನ್ನು ಮಾಡಿದೆ. ಹೀಗೆಂದು ಸ್ವತಃ ಮಹಾತ್ಮ ಗಾಂಧೀಜಿಯವರು ತಮ್ಮ ಆತ್ಮಕಥನ ನನ್ನ ಸತ್ಯಾನ್ವೇಷಣೆಯಲ್ಲಿ ಬರೆದುಕೊಂಡಿದ್ದಾರೆ. ಮಹಾತ್ಮ ಗಾಂಧಿಯ ಜೀವನದಲ್ಲೇ ಗೀತೆ ಸ್ಫೂರ್ತಿದಾಯಕವಾಗಿರುವಾಗ ಇದನ್ನು ಅಧ್ಯಯನ ಮಾಡುವವರು ಮನುವಾದಿಗಳು ಎಂದು ಹೇಳಿರುವ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು. ಏನಂತ ಕರಿಬೇಕು ಇವರಿಗೆ, ಯಾವ ಪದ ಕರಿಬೇಕು ಸಿದ್ದರಾಮಯ್ಯನವರಿಗೆ ನನಗಂತೂ ಅರ್ಥ ಆಗಲ್ಲ. ಯಾಕೆಂತಂದರೆ ಭಗವದ್ಗೀತೆ ಬಗ್ಗೆ ಮಹಾತ್ಮ ಗಾಂಧೀಜಿಯವ್ರ ಬಗ್ಗೆನೇ ಇದನ್ನು ಒಪ್ಪಿರಬೇಕಾದ್ರೆ ಇವರು ಯಾಕೆ ಈ ರೀತಿ ಮಾತಾಡ್ತಿದ್ದಾರೆ, ಹುಚ್ಚುಚ್ಚು ಮಾತುಗಳು ಆಡ್ತಿದ್ದಾರೆ, ಅವರ ಘನತೆ ಗಾಂಭೀರ್ಯವನ್ನು ಕಳ್ಕೊತಾ ಇದ್ದಾರೆ. ಅದೇ ರೀತಿ ಹಿಂದೂ ಧರ್ಮ ಬರೀ ಮೂಢನಂಬಿಕೆಗಳ ತವರು ಎಂಬುದಾಗಿ ಕ್ರೈಸ್ತ ಪಾದ್ರಿಗಳು ಪ್ರಚಾರ ಮಾಡಿದ್ದ ಭಾವನೆ ಅದನ್ನು ಓದಿ ನನ್ನ ಮನಸ್ಸಿನಿಂದ ದೂರವಾಗಿದೆ. ಕ್ರೈಸ್ತ ಪಾದ್ರಿಗಳು ಭಗವದ್ಗೀತೆ ಬಗ್ಗೆ ಹೇಳಿದಂಥ ಮಾತಿಗೆ ಇದನ್ನು ಭಗವದ್ಗೀತೆ ಓದಿದ್ದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಕೂಡ ನನ್ನ ಮನಸ್ಸೇ ಪರಿವರ್ತನೆ ಆಗಿದೆ ಅಂತ ಮಾತನ್ನು ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ. ನಾನು ಇಷ್ಟು ಮಾತ್ರ ಹೇಳಬಲ್ಲೆ. ನಾನು ಭಾಳ ಏನೇನು ಭಾಷೆಗಳು ಬಳಸಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಬಂದಿದ್ದೆ ಮುಖ್ಯಮಂತ್ರಿಗಳ ಬಗ್ಗೆ. ನಾನು ಆ ಮಟ್ಟಕ್ಕೆ ಹೋಗೋಕ್ಕೆ ಇಷ್ಟಪಡೋದಿಲ್ಲ. ಇಷ್ಟು ಮಾತ್ರ ಹೇಳ್ತೀನಿ, ದೊಡ್ಡ ಮನುಷ್ಯರಾಗಿ, ಯಾಕೆಂದರೆ ಇವತ್ತು ಕೇವಲ ಹಿಂದೂ ಸಮಾಜಕ್ಕೆ ಮಾತ್ರ ಭಗವದ್ಗೀತೆ ಒಂದು ವಿಶೇಷವಾದ ಕೃತಿ ಅಲ್ಲ. ಅದು
ಕ್ರಿಶ್ಚಿಯನ್ ಆದಿಯಾಗಿ ಅನೇಕ ವ್ಯಕ್ತಿಗಳು ಇದನ್ನು ಮೆಚ್ಚಿದ್ದಾರೆ. ಅದನ್ನು ಅವರು ಪೂರ ಇವನ್ ನೆನ್ನೆ ನನ್ನ ಸಂಯುಕ್ತ ಕರ್ನಾಟಕ ಸಾಪ್ತಾಹಿಕ ಸೌರಭ ಇದರಲ್ಲಿ ನಾನು ನೋಡಿದೆ. ಅದರಲ್ಲಿ ಇಂಗ್ಲೆಂಡಿನಲ್ಲಿ ಹೃದಯ ಮುಟ್ಟಿದ ಭಗವದ್ಗೀತೆ ಆತ್ಮಕಥೆ ಅಥವಾ ನನ್ನ ಸತ್ಯಾನ್ವೇಷಣೆ ಇದನ್ನು ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಭಾಷಾಂತರ ಮಾಡಿದ್ದು ನೆನ್ನೆ ಓದಿದೆ ನಾನು. ಮತ್ತು ಅನೇಕ ಪುಸ್ತಕಗಳು ಓದಿದೆ ನಾನು ಭಗವದ್ಗೀತೆ ಶ್ಲೋಕಗಳನ್ನು. ಎಷ್ಟು ಸಂತೋಷ ಆಗುತ್ತೆ ಅಂತಂದರೆ ಏನೇ ಸಮಸ್ಯೆ ಇದ್ದರೂ ಕೂಡ ಭಗವದ್ಗೀತೆ ಮುಖಾಂತರ ಅದು ಸಮಸ್ಯೆ ಪರಿಹಾರ ಆಗತ್ತೆ ಅನ್ನೋಷ್ಟು ವಿಶ್ವಾಸ ಕೇವಲ ಹಿಂದೂ ಸಮಾಜಕ್ಕೆ ಮಾತ್ರ ಅಲ್ಲ, ಯಾರ್ಯಾರು ಭಗವದ್ಗೀತೆಯನ್ನು ಓದ್ತಾರೋ ಆ ಎಲ್ಲ ಕ್ರಿಶ್ಚಿಯನ್ರಿರ್ಬೋದು, ಮುಸಲ್ಮಾನರಿರ್ಬೋದು, ಅವರೆಲ್ಲರೂ ಕೂಡ ಭಗವದ್ಗೀತೆ ಬಗ್ಗೆ ತುಂಬ ಗೌರವನೂ ಬರುತ್ತೆ, ಅವ್ರ ಜೀವನವೂ ಕೂಡ ಸುಧಾರಣೆ ಆಗುತ್ತೆ. ಅದಕ್ಕೋಸ್ಕರ ನಾನು ಮುಖ್ಯಮಂತ್ರಿಗಳಿಗೆ ಹೇಳೋಕ್ಕೆ ಇಷ್ಟಪಡ್ತೇನೆ, ಒಮ್ಮೆ ನಿಮ್ಗೆ ಅನುಕೂಲ ಆದರೆ, ನಿಮ್ಗೆ ಆಸಕ್ತಿ ಇದ್ದರೆ ಭಗವದ್ಗೀತೆ ಓದಿ ಆಗಲೂ ಕೂಡ ಈ ರೀತಿ ಭಾವನೆ ನಿಮ್ಮದಿದ್ದರೆ ನಾನೇನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಈ ಭಗವದ್ಗೀತೆಯನ್ನು ಬಗ್ಗೆ ನೀವು ಯಾರು ಅದನ್ನು ಓದ್ತಾರೋ, ಅದನ್ನು ಪಠನ ಮಾಡ್ತಾರೋ ಅಂಥವ್ರ ಬಗ್ಗೆ ನೀವು ಹೇಳಿರೋಂಥ ಮಾತು ನಂಗೆ ತುಂಬ ಬೇಸರ ಆಗಿದೆ. ದಯವಿಟ್ಟು ಓದಿ ಮತ್ತು ಭಗವದ್ಗೀತೆ ಇಡೀ ಮಾನವ ಕುಲಕ್ಕೇ ಒಂದು ಅಭಿವೃದ್ಧಿ ಪಡಿಸೋ ದಿಕ್ಕಲ್ಲಿ, ಸಮಸ್ಯೆಗಳು ಪರಿಹಾರ ಮಾಡೋದಕ್ಕೆ ವಿಶೇಷವಾದ ಒಂದು ಉದ್ಗ್ರಂಥ ಆಗಿರೋದ್ರಿಂದ ನೀವು ಕ್ಷಮೆ ಕೇಳಬೇಕು. ಈ ಕೊಟ್ಟಂಥ ಮನುವಾದಿಗಳು ಮಾತ್ರ ಇದನ್ನು ಓದ್ತಾರೆ, ಇದನ್ನು ತಿಳಿದುಕೊಳ್ತಾರೆ ಅನ್ನೋಂಥ ಮಾತನ್ನು ಹೇಳಿದಿರಿ. ಅದಕ್ಕೋಸ್ಕರ ನೀವು ರಾಜ್ಯದ, ದೇಶದ, ಪ್ರಪಂಚದ ಆ ಭಗವದ್ಗೀತೆಯ ಎಲ್ಲ ಧರ್ಮದ ಪ್ರಮುಖರಿಗೂ ಕೂಡ ನೀವು ಕ್ಷಮೆ ಕೇಳಬೇಕು ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನಾನು ನಿಮಗೊಂದು ತಾಕತ್ತಿದ್ದರೆ, ಭಗವದ್ಗೀತೆ ಬಗ್ಗೆ ಇಷ್ಟು ಹಗುರ ಮಾತಾಡ್ತಿರಲ್ಲ, ಕುರಾನ್ ಬಗ್ಗೆ ಮಾತಾಡಿ ನೋಡೋಣ. ತಾಕತ್ತಿಲ್ಲ ನನಗೆ ಗೊತ್ತು, ಕೇವಲ ಓಟಿನ ದೃಷ್ಟಿಯಿಂದ ಪ್ರಯತ್ನ ಮಾಡ್ತಿದ್ದಾರೆ. ಕುರಾನಲ್ಲೂ ಒಳ್ಳೆಯ ಅಂಶ ಇಲ್ಲ ಅಂತ ನಾನು ಹೇಳಲ್ಲ, ಭಗವದ್ಗೀತೆಯಲ್ಲಿ ಹೇಗಿದೆಯೋ ಕುರಾನಲ್ಲೂ ಹಾಗೆ ಇರುತ್ತೆ, ಬೈಬಲಲ್ಲೂ ಇರುತ್ತೆ. ಆದರೆ ಭಗವದ್ಗೀತೆ ಹಿಂದೂಗಳದು, ಹಿಂದೂ ಸಮಾಜದ್ದು ಅನ್ನೋಂಥ ಭಾವನೆ ಅವರಲ್ಲಿ ಇಟ್ಕೊಂಡಿರೋದ್ರಿಂದ ಸಿದ್ದರಾಮಯ್ಯನವರು ಈ ರೀತಿ ಭಗವದ್ಗೀತೆ ಬಗ್ಗೆ ಬಹಳ ಮನುವಾದಿಗಳು ಮಾತ್ರ ಬಳಸುವಂಥ ಪದಗಳು ಹೇಳಿದ್ದಾರೆ. ಕುರಾನ್ ಬಗ್ಗೆ, ಅದೇ ರೀತಿ ಬೈಬಲ್ ಬಗ್ಗೆ ಅವ್ರು ಮಾಡಿದ್ರೆ ಒಂದು ನಿಮಿಷ ಅವ್ರು ಮುಖ್ಯಮಂತ್ರಿಯಾಗಿ ಬಿಡಲ್ಲ ಅವರು. ಆ ಸಮಾಜ, ಹಿಂದೂ ಸಮಾಜ ಎಲ್ಲರೂ ಕೂಡ ಸಹಿಷ್ಣುತೆಯಿಂದ ಹೋಗ್ತಾ ಇರೋಂಥ ಸಮಾಜ ಆಗಿರೋದ್ರಿಂದ ಅವರು ಸುಧಾರಿಸ್ಕೊತಾರೆ ಅಂತ ಒಂದೇ ಒಂದು, ಜೊತೆಗೆ ಮುಸಲ್ಮಾನರು ಓಟು ಈ ದಿಕ್ಕಲ್ಲಿ ಅವರು ಪ್ರಯತ್ನ ನಡೆಸ್ತಾ ಇದ್ದಾರೆ. ಇದು ಯಾವುದೇ ಕಾರಣಕ್ಕೂ ಒಳ್ಳೆಯದಲ್ಲ ಅಂತ ಅಂಶವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಅವರಿಗೆ ಕೊನೆಗಾಲ ಬಂದಿದೆ ಅಂತ ಅನೇಕರು ಮಾತಾಡ್ತಿದ್ದಾರೆ. ರಾಜಕಾರಣದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಕೊನೆಗಾಲ ಅಂತ ಮಾತ್ರ ಹೇಳಿದ್ದು. ಈ ಸಂದರ್ಭದಲ್ಲಾದರೂ ಕೂಡ ನಿಮ್ಮ ಇಡೀ ಜೀವನ ಹಿಂದೂ ಸಮಾಜವನ್ನು ಟೀಕೆ ಮಾಡೋದಕ್ಕೆ ಸಮಯ ಕೊಟ್ಟಿದ್ದೀರಿ. ಮುಖ್ಯಮಂತ್ರಿ ಆದಮೇಲಂತೂ ಮುಸಲ್ಮಾನರು ಸಂತೃಪ್ತಿ ಪಡಿಸೋದ್ರಲ್ಲೇ ನಿಮ್ಮ ಇಡೀ ಮುಖ್ಯಮಂತ್ರಿ ಸ್ಥಾನನ ಸಮಯವನ್ನು ಕಳೆದ್ರಿ. ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಹಿಂದುಳಿದವರಿಗೆ, ದಲಿತರಿಗೆ ನಾವು ಮಾಡ್ತೀವಿ ಅಂತ ಹೇಳಿದವರು ಏನೇನು ಮಾಡ್ದೇನೆ ಮುಸಲ್ಮಾನರು ಸಂತೃಪ್ತಿ ಮಾಡ್ಕೊತ ಬಂದ್ರಿ. ಹಾಗಾಗಿ ಈಗಲಾದರೂ ಕೂಡ ಇಷ್ಟು ದಿನ ಮಾಡಿದಂಥ ನಿಮ್ಮ ಏನು ಪಾಪದ ಕೆಲಸ ಏನಿದೆ ಅದಕ್ಕೆ ಪ್ರಾಯಶ್ಚಿತ್ತ ರೂಪದಲ್ಲಿ ನಾನು ತಪ್ಪು ಮಾಡಿದ್ದೀನಿ ಅಂತ ಕ್ಷಮೆ ಕೇಳಬೇಕು ಅನ್ನೋಂಥ ಒತ್ತಾಯವನ್ನು